ಇಲ್ಲಿ ಹಾಕ್ಕೊಂಡಿವಿ. ಎಣ್ಣೆ ಕಾಸು ಹಾಕಿರ್ತೀವಲ್ಲ, ಸೋಡಾ ಅದು ಏನೂ ಹಾಕೋಂಗಿಲ್ಲ. ಇಷ್ಟು ಎಣ್ಣೆ ಕಾಸು ಹಾಕೋದ್ರಿಂದ ಚಕ್ಲಿ ಪಾಳಾಗ್ತಾವೆ. ಚೆನ್ನಾಗೆಲ್ಲ ಮಸಾಲೆ ಹೊಂದೋಂಗಿಲ್ಲನೂ ನೀಟಾಗಿ ಕಲಿಸ್ಕೋಬೇಕಂತ ಫಸ್ಟ್. ಈ ಹಿಟ್ಟಿನಾಗ ಮೊದಲು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕುಡ್ಕೊಳ್ಳೋಂಗೆ ಕಲಿಸ್ಕೋಬೇಕು. ಯಾಕಂದ್ರೆ ಒಮ್ಮೆ ನೀರು ಹಾಕಿ ಕಲಸಂಗಿಲ್ಲ, ನಾವು ಸ್ವಲ್ಪ ಸ್ವಲ್ಪ ಕಲಿಸ್ಕೋತೀವಿ. ಅದಕ್ಕೆ ಫಸ್ಟ್ ಎಲ್ಲನೂ ಹೊಂದ್ಕೊಳ್ಳೋಂಗೆ ಹಿಟ್ಟು ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ ಎಣ್ಣೆ ಕರೆಕ್ಟ್ ಆಗೈತೆ ಅಂತ ಹೆಂಗೆ ಗೊತ್ತಾಗತ್ತಂದ್ರೆ, ಅದು ನೀವು ಕೈಯಲ್ಲಿ ಹಿಟ್ಟು ಹಿಂಗೆ ಮುಟ್ಟಿಗೆ ಮಾಡಿದ್ರೆ ಅದು ಉಂಡಿಗತ್ತೆ ಬರಬೇಕದ, ಅಂದ್ರೆ ಅದು ಕರೆಕ್ಟ್ ಎಣ್ಣೆ ಆಗೈತೆ ಅಂತ ಅರ್ಥ. ಹಾಗೇನೆ ಕಡಿಮೆ ಅನ್ಸಿತ್ತಂದ್ರೆ ನಿಮಗೆ ಸ್ವಲ್ಪ ಹೆಚ್ಚಿಗೆ ಮತ್ತು ಎಣ್ಣೆ ನೆಟ್ಟು ಕಾಶಿ ಹಾಕೋಬೋದು. ಒಟ್ಟು ಅದನ್ನು ನೀವು ಹಿಂಗೆ ಹಿಟ್ಟನ್ನು ಕೈಲೇ ಗಟ್ಟಿಯಂಗೆ ಒತ್ತಿದಾಗ ಅದು ಉಂಡಿಗತ್ತೆ ಬರಬೇಕು, ಅಂದ್ರೆ ಕರೆಕ್ಟ್ ಅಳತಿಲೆ ಚಕ್ಲಿ ಬರ್ತಾವೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋ, ಒಮ್ಮೆ ಕಲಿಸ್ಕೋಬೇಡ್ರಿ. ಯಾಕಂದ್ರೆ ಅದು ನಾವು ಒಂದು ಒಬ್ಬಿ ಮಾಡೋದ್ರೊಳಗೆ ಮತ್ತು ಉಳ್ಕಿದ ಹಿಟ್ಟು ಅಳಕಾಯಿ ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಕಲಿಸ್ಕೋಬೇಕು. ಅದನ್ನ ಒಂದು 2 ಒಬ್ಬೆಗೆ ಒಟ್ಟು ಕಲಿಸ್ಕೊಳ್ಳೋದು. ಆಮೇಲೆ ಇದಾದ್ಮೇಲೆ ಮತ್ತೆ